ಸರಕಾರ ಗಣತಿ ಎನ್ನುತ್ತಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಗಣತಿದಾರ ಮಹಿಳೆಯೊಬ್ಬರು ಅಳುತ್ತಾ ತನ್ನ ಸಮಸ್ಯೆಯನ್ನ ತೋಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ, ಜನರಿಗೆ ತಿಳುವಳಿಕೆ ಕೊಟ್ಟಿಲ್ಲ. ಇದರಿಂದ ಗಣತಿದಾರರಿಗೆ ಸಮಸ್ಯೆಯಾಗುತ್ತಿದೆ. ನಮಗೆ ಮರ್ಯಾದೆಯೇ ಇಲ್ಲ ಸರ್ ಎಂದು ಗಣತಿದಾರರೊಬ್ಬರು ಹೀಗೆ ನೋವು ತೋಡಿಕೊಂಡಿದ್ದಾರೆ. ಬೆಳಿಗ್ಗೆಯಿಂದನೂ ಕಾಲ್ ಮಾಡಿ ನನಗಂತೂ ಹಿಂಸೆ ಆಗೋಯ್ತು. ಇವತ್ತು 4-5 ಸಾರಿ ಎಷ್ಟು ಸರಿ ಕಾಲ್ ಮಾಡಿದಾರೇನೋ. ಇಲ್ಲಿ ಒಳಗಿತ್ತು, ಅದು ಮಿಸ್ಡ್ ಕಾಲ್ ಅಂತ ಮೆಸೇಜಲ್ಲಿತ್ತು. ಅದು ಫೋನಲ್ಲಿ ರೀಚ್ ಆಗಲ್ಲ. ಹಾಗಾಗಿ ಇವತ್ತು ನಮ್ಮದು ಹಬ್ಬ ಇತ್ತು. ನಾವು ಹಬ್ಬನೂ ಮಾಡಿಲ್ಲ, ಹುಣ್ಮೆನೂ ಮಾಡಿಲ್ಲ, ಆಯಿತಾ. ನಮಗೆ ಹುಷಾರಿಲ್ದೇನೆ ಗಣತಿ ಅಂತೂ 5 ಟಾರ್ಗೆಟ್ ಮುಗಿಸಿದ್ದೀನಪ್ಪ. 5 ಒಂದೊಂದಕ್ಕೆ 2 ತಾಸಂತೂ ಬೇಕೇ ಬೇಕು. ನೀವು ಹೆಂಗೆ ಮಾಡಿದ್ರು ಬೇಕೇ ಬೇಕು. 2 ತಾಸು ಅಂತ ಹೇಳಿ ನಾನು ಇವತ್ತಿನ ಟಾರ್ಗೆಟ್ 5 ರೀಚ್ ಆಗಿದ್ದೀನಿ, ಆಯಿತಾ. 5 ಟಾರ್ಗೆಟ್ ಬೇಕು ಅಂತ ಹೇಳಿದರು ಅನ್ನಪೂರ್ಣ ಮೇಡಮ್ ಕಾಲ್ ಮಾಡಿ. ಆಯಿತು, 5 ಟಾರ್ಗೆಟ್ ಹೋಗಲಿ, ನಾವು ರೋಬೋನ ಅಥವಾ ನಾವು ಮನುಷ್ಯ ಅನ್ನೋದು ನನಗೆ ಈಗ ಅನುಮಾನ ಬರೋಕ್ಕೆ ಶುರುವಾಗಿದೆ. ಎಷ್ಟು ಕಾಲ್ ಸರ್, ಒಬ್ರಿಗೊಬ್ರಿಗೆ ಟಚ್ಚಲ್ಲಿರುವಲ್ಲ. ಹಂಗಾರೆ ನಮ್ಮನೆಗೆ ಅಡುಗೆ ಊಟ ಮಾಡ್ಕೊಡೋದು ಬೇಡವಾ? ನಮ್ಮನೆ ಗಣತಿಗೂ ಬಂದಿದ್ದಾರೆ. ನಮ್ಮ ಮಾತನ್ನೇ ಕೇಳಲ್ಲಪ್ಪ. ಅವ್ರದ್ದೇ ಅವ್ರು ಹೇಳ್ತಾರೆ. ಸರ್, ಅವರೆಲ್ಲ ಕ್ಲಾಸ್ 1 ಆಫೀಸರ್ಸು. ಅವರಿಗೆಲ್ಲ ದುಡ್ಡಿನ ಬೆಲೆ ಅಷ್ಟೇ ಗೊತ್ತು. ಸರ್ಕಾರ ನಮಗೆ ಸಂಭಾವನೆ ಕೊಡೋದಷ್ಟೇ ಅನ್ನಾಗ ನಮಗೆ ವ್ಯಾಲ್ಯೂ ಇಲ್ಲ ಅಂದಮೇಲೆ ಅವ್ರ ಸಂಭಾವನೆಗೂ ಬೆಲೆ ಇಲ್ಲ ಸರ್. ಬರೀ ಸಂಭಾವನೆಗೆ ಅಷ್ಟೇ ಬೆಲೆ ಇರೋದು. ನಮಗೇನು ವ್ಯಾಲ್ಯೂನೇ ಇಲ್ಲ ನೋಡಿ. ಹಬ್ಬ ಎಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದೀವಿ ಅನ್ನೋ ವ್ಯಾಲ್ಯೂಸು ಇಲ್ಲ ಗೊತ್ತಾ ಜನಗಳ ಹತ್ರ. ಅರ್ಥ ಮಾಡ್ಕೊಳ್ರಿ ನೀವು. ಎಷ್ಟು ಕೆಟ್ಟನ ಮಾತಾಡ್ತಾರೆ ಗೊತ್ತಾ. ಇಷ್ಟು ದೂರ ಬಂದು ಗಣತಿ ಮಾಡ್ತಿದೀವಿ ಅಂದ್ರೆ ಅದ್ರ ವ್ಯಾಲ್ಯೂನೇ ಇಲ್ದಿರ್ತಾರ ಮಾತಾಡ್ತಾರೆ ಇವ್ರುಗಳು ಕೆಲವೊಂದು ಮನೆಗಳಲ್ಲಿ.